ನೋಡ್ರಿ ದೋಸ್ತ, ನಮ್ಮ ಡ್ರೈವರ್ ಸಾಹೇಬ್ರ ಗಾಡಿ ವರ್ಷಾತ್ತಾರ JCB. ಸೀನಿಯರ್ ಡ್ರೈವರ್ ಅದಾರ, ಆದ್ರೂ ಏನೈತಿ ಸೀನಿಯರ್ ಹೆಲ್ಪರ್ಕಿಂತ ಹೆಚ್ಚಾಗಿ ಕೆಲಸ ಮಾಡತ್ತಾರ. ನಾ ಸೀನಿಯರ್ ಡ್ರೈವರ್ ಅದನು, ಹೆಲ್ಪರ್ ಇಲ್ಲ, ನಾ ಯಾಕೆ ಒರೆಸ್ಬೇಕು ಇಂಥ ಏನೂ ವಿಚಾರ ಅವ್ರು ತಿಳಿಯಾಗಿಲ್ಲ. ಆದ್ರೆ ಅವ್ರನ್ನ ಗಾಡಿ ಎಂತಾಗಿ ಬಿಟ್ಟು ಡೀಸೆಲ್ ಹಾಕಿ ಹೋಗ್ಬೇಕಂತ ನಾ ಬಂದೀನಿ. ಅವ್ರದ್ದು ನನ್ನ ಸಂಗಟ ಒಂದೇ ಮಾತು ಏನಪ್ಪ ಅಂತಂದ್ರೆ, ನೀವು ಮಾಲಕರ ಬರೀ ವಿಡಿಯೋನೇ ಮಾಡ್ಕೊತ ನಿಂದಿರ್ತೀರಿ, ಮತ್ತು ಗಾಡಿ ಒರೆಸಿದ್ರೆ ಏನಂತಕ್ಕ ಒಂದು 10 ನಿಮಿಷ ಕೆಲಸ ಹೆಚ್ಚಿಗೆ ಆಗತ್ತೆ ಅನ್ನೋ ಮಾತು ಅವ್ರದೈತಿ. ಅದು ಬರೀ ನಾನು ಗಾಡಿ ಒರ್ಸಾಕತ್ತೀನಿ ಅಂದ್ರೆ ನಮ್ಮ ಡ್ರೈವರ್ ಸಾಹೇಬ್ರು ಏನು ಕೆಲಸ ಮಾಡತ್ತಾರೆ, ನಾವು ಏನು ಮಾಡತ್ತೀವಿ ಅನ್ನೋದು ನಿಮಗೆ ಹೆಂಗೆ ಗೊತ್ತಾಗೋದು? ಅದಕ್ಕೆ ನಿಮ್ಗೆ ತಿಳಿಸೋ ಸಂಬಂಧ ಒಂದು 10 ನಿಮಿಷ ಕೆಲಸ ಲೇಟ್ ಆದ್ರೆ ಆಗ್ಲತ್ತೇಳಿ ನಾ ಇದು ನಿಮಗೆ ತಿಳಿಸೋ ಪ್ರಯತ್ನ ಮಾಡತ್ತನು ವಿಡಿಯೋದಾಗ. ನೋಡಿರಿ, ಬರೀ ನೀವು ನನಗೆ ಅಷ್ಟೇ ಲೈಕ್ ಕಾಮೆಂಟ್ ಮಾಡ್ರೆ ಸಮಸ್ಯೆ ಆಗೋದೈತದ. ಅವ್ರು ಬೈಲಾಕ ನೀವು ನನಗೆ ಅಷ್ಟೇ ಕಾಮೆಂಟ್ ಮಾಡ್ಲಾಕ. ಈಗ ಡ್ರೈವರ್ ಸಾಹೇಬ್ರು ನೋಡಿರಿ ಅವ್ರು ಹೆಂಗೆ ಕೆಲಸ ಮಾಡ್ತಾರೆ. ಇವ್ರ ಬಗ್ಗೆನೂ ಅಂದ್ರೆ ಏನ್ರಿ ಲೈಕ್ ಕಾಮೆಂಟ್, ಅವ್ರ ಬಗ್ಗೆನೂ ಏನ್ರಿ ಸ್ವಲ್ಪ ಹೇಳ್ರಿ. ಮೊಹಮ್ಮದ್ ಹುಸೇನ್ ಭಾಯ್ ಅವ್ರದಾರ, ಅವ್ರಿಗೂ ಹೇಳ್ರಿ ನೀವು ಏನು ಯಾವ ಥರ ಕೆಲಸ ಮಾಡ್ತಾರೆ. ಅವ್ರಿಗೂ ಒಂದು ಲೈಕ್ ಕಾಮೆಂಟ್ ಮಾಡಿರಿ, ಕೈ ಮಾಡಿರಿ, ಸ್ವಲ್ಪ ಅವ್ರಿಗೆ ಹೇಳ್ರಿ. ನೋಡಿರಿ, ಅವರು ನಿಮ್ಗೆ ಕೈ ಮಾಡತ್ತಾರ ನೋಡ್ರಿ, ತಂಪ್ ಲೈಕ್ ಅಂತಂದು ತೋರ್ಸತ್ತಾರ. ಅವ್ರಿಗೂ ಹೇಳ್ರಿ, ಏನ್ರಿ ಕಾಮೆಂಟ್ ಕೊಡ್ರಿ. ಸೀನಿಯರ್ ಡ್ರೈವರ್ ಅದಾರ, ಆದ್ರೂ ಏನೈತಿ ಎಲ್ಲ ಮಾಲಕರು ಅವರೇ, ಡ್ರೈವರ್ ಅವರೇ, ಹೆಲ್ಪರ್ ಅವರೇ, ಎಲ್ಲ ಅವರೇ ಆಗಿ ಕೆಲಸ ಮಾಡತ್ತಾರ. ಅದಕ್ಕೆ ನಂದು ಒಂದು ವಿಚಾರ ನಿಮಗೆ ನಾ ಕಮೆಂಟ್ ಮಾಡ್ತೀನಿ. ಯಾವುದೇ ಕೆಲಸ ಏನೈತಿ ಚಿಕ್ಕಿದಿರಂಗಿಲ್ಲ. ನಾವು ಮಾಡೋ ಕೆಲಸ ನಮಗೆ ದೊಡ್ಡದೇ. ಆ ಕೆಲಸನ ನಾವು ದೊಡ್ಡದಂತ ತಿಳಿದು ಮಾಡಿದ್ರೆ ಸಕ್ಸಸ್ ಕಂಡೇ ಕಾಣ್ತೈತಿ. ಅದಕ್ಕೆ ನಿಮ್ಮ ಮನೆಯಾಗಿರಲಿ, ಹೊಲದಾಗಿರಲಿ, ಎಲ್ಲಿ ಬೇಕಾದ್ರೆ ಹೊರಗೆ ಕೆಲ್ಸಕ್ಕೆ ಹೋದ್ರೂ ಚಿಕ್ಕ ಕೆಲಸನೂ ಕೂಡ ದೊಡ್ಡದಂತ ತಿಳಿದು ನೀವು ನಿಮ್ಮದೇ ಕೆಲಸ ಅಂತ ತಿಳಿದು ಮಾಡಿದ್ರೆ ಯಶಸ್ಸು ಕಂಡೇ ಕಾಣ್ತೈತಿ. ಅದಕ್ಕೆ ಏನು ಮಾಡಿರಿ,